ಮನೆ ಕಟ್ಸ್ತಾ ಇದೀರಲ್ವಾ, ನಿಮ್ಮ ಅಪ್ಪ ಅಮ್ಮ ಬಂದು ನಿಮ್ ಮನೇಲೆ ಬಂದಿರ್ತಾರ ಅಂತ ಕೇಳ್ತಾವ್ರೆ. ಟಿಕೆಟ್ ಕೊಡಿ ಮೇಡಮ್, ಟಿಕೆಟ್ ಟಿಕೆಟ್. ಹಾಯ್ ಗೈಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎಲ್ಲಿದೆ? ಇಲ್ಲೇ ಬೆಳಕಿರೋದು. ಮೀ ಪಾತ್ರೆ ಸೌಂಡ್ ಮಾಡ್ಬಿಡಿ ರಮ್ಮಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಫಸ್ಟ್ ಬಂದು ಹಬ್ಬಕ್ಕೆ ಒಂದು ಸ್ವಲ್ಪ ಡ್ರೆಸ್ ತಗೊಳ್ಳೋಣ ಅಂತ. ಯೂಶಲಿ ನಾನು ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೆ. ಈ ಸತಿ ಯಾವ ಬಜಾರು ಹೋಗ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿರೋ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿ ಬರೋಣ ಅಂತ ನಾನು, ಅಕ್ಕ, ನಂದು 3 ಜನ ಹೊರಟಿದ್ದೀವಿ. ಅಲ್ಲಿಂದ ಅಕ್ಕ ಅವಳ ಮನೆಗೆ ಹೋಗ್ತಾಳೆ, ನಂದು ಫ್ರೆಂಡ್ ಮನೆಗೆ ಹೋಗಬೇಕು. ಅಂದರೆ ಅವ್ರ ಫ್ರೆಂಡ್ಗೆ ಮಗು ಆಗಿದೆಯಂತೆ, ನೋಡೋಕೆ ಹೋಗಬೇಕು ಅಂತ ಅಂತಿದ್ದು. ನಾನು ವಾಪಸ್ ಇಲ್ಲಿ ಮಮ್ಮಿ ಮನೆಗೆ ಬರ್ತೀನಿ. ಸೊ ಹಾಯ್ ಮಮ್ಮಿ, ವಾಟ್ಸಪ್. ನಮ್ಮಮ್ಮ ನನ್ನ ಬಾಂಟಿ ಸ್ವೆಟರ್ನ ಹಾಕೊಂಡಿದ್ದಾರೆ ನೋಡಿ ಗೈಸ್. ಇದು ನಾನು ಬಾಣ್ತಿರಬೇಕಾದ್ರೆ ಸ್ವೆಟ್ರು. ಹೇಗಿದ್ಯಾ ಮಮ್ಮಿ? ಸೂಪರ್. ಏನ್ ಮಾಡ್ತಾ ಇದ್ದೀರಾ? ರಸಂ. ಬೇಜಾರು. ಇವತ್ತು ರಸಂಗೆ ನಂಚ್ಕೊಳಕ್ಕೆ ಹಪ್ಪಳ ಐತೆ. ಉಪ್ಪಿನಕಾಯಿನೂ ಬೇಡ, ಹಪ್ಳನೂ ಬೇಡ. ಉಪ್ಪಿನಕಾಯಿ ಇಷ್ಟ ತುಂಬ, ಬಟ್ ಸ್ಟಿಲ್ ಬೇಡ. ಹಪ್ಳ ನಂಗೆ ಇಷ್ಟ ಇಲ್ಲ, ಬಿಕಾಸ್ ತುಂಬ ಎಣ್ಣೆದು ಅಂತ. ಎನಿವೇಸ್ ಮಮ್ಮಿ, ಎಷ್ಟೊಂದು ಜನ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂತಂದ್ರೆ, ಸರಿ ಫಸ್ಟ್ ನೀವು ರಸಂ ಮಾಡಿ ಹೋಗ್ಲಿ. ಹೌದಾ? ಏನಕ್ಕೆ ಅಂದ್ರೆ ಮನೆ ವಿಷಯ ಹಾಕಿದ್ವಲ್ಲ, ಎಷ್ಟೊಂದ್ ತರ ಜನ ಲಕ್ಷ್ಮಿ ಲೈಕ್ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಅಪ್ಪ ಅಮ್ಮ ನಿಮ್ಗೆಲ್ಲ ಎಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ನಿಮ್ಗೆಲ್ಲ ಒಳ್ಳೆ ಅಳಿಯಿಂದ ಸಿಕ್ಕಿದ್ದಾರೆ ಎಲ್ಲಾನು ಹೇಳ್ತಾ ಇದ್ರು. ಎಲ್ಲ ದೇವ್ರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ದೇವ್ರ ಆಶೀರ್ವಾದ. ಒಳ್ಳೆ ಅಳಿ ಮೈದೂರು ಪಡೆಯಕ್ಕೆ, ಒಳ್ಳೆ ಹೆಣ್ಮಕ್ಳು ಪಡೆಯಕ್ಕೆ, ಎಲ್ಲದಕ್ಕೂ ದೊಡ್ಡವರ ಆಶೀರ್ವಾದ, ದೇವ್ರ ಆಶೀರ್ವಾದ. ನಾವು ಅಷ್ಟೇ ಗೈಸ್, ಒಳ್ಳೆ ನಿಮ್ಮ ಆಶೀರ್ವಾದ ಇಂಪಾರ್ಟೆಂಟ್. ನಿಮ್ಮ ಆಶೀರ್ವಾದನೂ ನಮ್ಮ ಮಕ್ಳ ಮೇಲೆ ಇರಬೇಕು. ಕೇಳ್ಕೊತೀವಿ, ಆಶೀರ್ವಾದ ಮಾಡಿ ನಮ್ಮ ಮಕ್ಳು ಇನ್ನೂ ಚೆನ್ನಾಗಿ ಮುಂದುವರಿಲಿ, ಬೆಳೀಲಿ. ನಮಗೂ ಅಷ್ಟೇನೆ ದೇವ್ರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ. ನಮ್ಗೆ ಒಳ್ಳೆ ಅಪ್ಪ ಅಮ್ಮ ಸಿಕ್ಕಿದ್ದಾರೆ, ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ, ಅಲ್ವಾ? ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಮಮ್ಮಿ, ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ಎಷ್ಟೊಂದು ಜನ ಕೇಳ್ತಾರೆ, ಲಕ್ಷ್ಮಿ ಇವಾಗ ನೀವು ಮನೆ ಕಟ್ಸ್ತಾ ಇದ್ದೀರಲ್ವಾ, ನಿಮ್ಮ ಅಪ್ಪ ಅಮ್ಮ ಬಂದು ನಿಮ್ಮ ಮನೇಲೇ ಬಂದಿರ್ತಾರ ಅಂತ ಕೇಳ್ತಾವ್ರೆ. ಅಯ್ಯೋ, ಅದೊಂದು ದೊಡ್ಡ ಕನಸು. ಅದು ಕನಸು ಬೇಗ ಸಕ್ಸಸ್ ಆಗ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮಕ್ಳ ಮನೇಲಿ ಹೋಗೋದು, ಅವ್ರ ಮನೆಗೆ ಒಂದ್ ದಿವಸ, ಇವ್ರ ಮನೆಗೆ ಒಂದ್ ದಿವಸ, ಅಲ್ಲೂ ಇರೋದು, ಅಲ್ಲಿ ಮಧ್ಯಾಹ್ನ, ಇಲ್ಲಿ ಸಾಯಂಕಾಲ, ಇಲ್ಲಿ ರಾತ್ರಿ. 3 ಜನ ಮೊಮ್ಮಕ್ಳು ಬಂದು ಪಕ್ಕ ಮನೆ ಕಳೋದು. ನನಗೆ ಅಮ್ಮಮ್ಮ ಬೇಕು, ನನಗೆ ಅಮ್ಮಮ್ಮ ಬೇಕು. ಓ, ನಮ್ಮ ಅಮ್ಮನ ಕನ್ಸು ಇಂತ ಕನ್ಸು ದೊಡ್ಡದಾಗ ಐತಿ. ಇನ್ನ ಎಲ್ಲ ದೇವರಿಂದ ನೆರವೇರಿಸ್ಬೇಕು ಬೇಗ ಬೇಗ. ಅಂದ್ರೆ ಇವಾಗ ಅವ್ರು ಏನಪ್ಪಾ ಅಂತಂದ್ರೆ, ಸರಿ ಹೋಗೋದು ಬರೋದು ಓಕೆ, ಪರ್ಮನೆಂಟ್ ಆಗಿ ಅಪ್ಪ ಅಮ್ಮನ ಜೊತೆನೆ ಇರ್ತೀರಾ, ಸಾರಿ ಮಕ್ಳು ಜೊತೆನೆ ಇರ್ತೀರಾ ಅಂತ ಕೇಳ್ತಿರೋದು. ನೀನು ಮತ್ತೆ ಡ್ಯಾಡಿ ಇರ್ಬೇಕಾಗುತ್ತಲ್ವಾ, ಪರ್ಮನೆಂಟ್ ಆಗಿ ಇರ್ತೀರಾ ಅಂತ. ಪರ್ಮನೆಂಟ್ ಆಗಿದೆ. ಇನ್ನೊಂದ್ ಸ್ವಲ್ಪ ಇಲ್ಲಿ ನಮ್ ಬಿಸ್ನೆಸ್ ಐತಿ ಇಲ್ಲಿ ಕೋರ್ಮಂಗ್ಲದಲ್ಲಿ, ಇದನ್ನೆಲ್ಲ ನೋಡ್ಕೋಬೇಕು. ಅಂತ ಕಾಲಕ್ಕೆ ಹೋಗ್ಬೇಕು, ಮಕ್ಳ ಹತ್ರಕ್ಕೆ ಹೋಗ್ಬೇಕು. ಮತ್ ಊರಲ್ಲಿ ಎಂತಕ್ ಮನೆ ಕಟ್ಸಿರೋದು? ಹಂಗಿದ್ರೆ ಅಲ್ಲೂ ಜಮೀನ್ ಐತೆ, ಅಲ್ಲೂ ಹೋಯ್ತಾ ಇರ್ತೀವಿ. ಊರಂತ ಅಂದ್ಮೇಲೆ ಒಂದ್ ಊರ್ ಅಂದ್ಮೇಲೆ ಅಲ್ಲಿಗೂ ನಮ್ ಜಮೀನ್ ಐತೆ, ತೆಂಗಿನ ತೋಟ ಐತೆ, ಮನೆ ಬೇಕಲ್ವಾ. ಅಲ್ಲಿಗೆ ಹೋದಾಗ ಅಲ್ಲಿ ನಮ್ಮನೆ, ಇಲ್ಲಿಗೆ ಬಂದಾಗ ಇಲ್ಲಿ ನಮ್ಮನೆ. ಹಂಗೆ ನಾವ್ ಇಲ್ಲಿ ಬಂದಾಗ ಇದ್ ನಮ್ಮನೆ, ಅತ್ತೆ ಮಾವ ಮನೆಗೆ ಹೋದಾಗ ಅದ್ ನಮ್ಮನೆ. ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ನಮ್ಮನೆನೆ. ಸರಿ ಆಯ್ತು, ಓಕೆ. ನೆಕ್ಸ್ಟ್ ನಿಮ್ ಅತ್ತೆ ಮಾವ ಬಗ್ಗೆ ಕೇಳ್ತೀರಾ, ಅತ್ತೆ ಮಾವ ಯಾರ ಜೊತೆ ಇರ್ತಾರೆ ಅಂತ. ಆಬ್ವಿಯಸ್ ಅವರು ನಮ್ ಜೊತೆನೆ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಇರೋಣ ಅಲ್ವಾ. ಒಟ್ಟಿಗೆ ಇದ್ರೆ ಖುಷಿ ಜಾಸ್ತಿನೇ ಅಲ್ವಾ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಇವಾಗ ಬನ್ನಿ ಗೈಸ್, ಲೇಟ್ ಆಗ್ತಾ ಇದೆ ಸ್ವಲ್ಪ. ಫಸ್ಟ್ ಬಾತ್ರೂಮ್ ಕ್ಲೀನ್ ಮಾಡೋದಿದೆ, ವಾಶ್ ಬೇಸನ್ ಕ್ಲೀನ್ ಮಾಡೋದಿದೆ, ಬಿಕಾಸ್ ಹಬ್ಬ ತುಂಬಾ ಹತ್ರ ಬಂದಿದೆ ಅಂತ. ಅದಕ್ಕೋಸ್ಕರ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಅದೇನು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಫ್ರೆಂಡ್ಸ್, ಶಾಪಿಂಗ್ ಹೋಗ್ಬೇಕು. ಅಕ್ಕ ಹಾಗೂ ನಂದು ಇಬ್ರು ರೆಡಿ ಆಗ್ತಾ ಇದ್ದಾರೆ. ಅವರು ರೆಡಿ ಆಗೋಷ್ಟರಲ್ಲಿ ನಾನು ಸ್ವಲ್ಪ ನನ್ನ ಕೆಲಸನ ಮುಗಿಸ್ಬಿಡೋಣ ಅಂತ. ಸೊ ಆಲ್ರೆಡಿ ವಾಶ್ ಬೇಸನ್ ಮತ್ತೆ ಬಾತ್ರೂಮ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಗೈಸ್. ನಮ್ಮ ಅಮ್ಮ ಬಂದು ಬೆಡ್ಶೀಟ್ಸ್ ಎಲ್ಲ ತೊಳೆಯಕ್ಕೆ ಹಾಕಿದ್ದಾರೆ. ಏನಪ್ಪ ಲಕ್ಷ್ಮಿ ವಿಶೇಷ ಅಂತಂದ್ರೆ, ಆಬ್ವಿಯಸ್ಲಿ ಗೈಸ್ ಹಬ್ಬನೇ ವಿಶೇಷ, ಅದಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿರೋದು. ಅಂಡ್ ಅದಕ್ಕೋಸ್ಕರನೇ ನಾನು ತರಿಸಿರೋದು ಎಗ್ಯಾರೋ ಅಂತ ಈ ಒಂದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಗೈಸ್. ಆಸಮ್, ಬೆಸ್ಟ್ ಯೂಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಬರೀ ಬಾತ್ರೂಮು ವಾಶ್ ಬೇಸನ್ ಅಂತ ಅಲ್ಲ, ವಾಶ್ ಬೇಸನ್ ಆಗಿರ್ಲಿ, ವಾಷಿಂಗ್ ಏರಿಯಾ ಇರುತ್ತಲ್ಲ, ಫ್ಲೋರ್ ಎಲ್ಲ ಆಗಿರ್ಲಿ, ಮಿರರ್ ಆಗಿರ್ಲಿ, ಕಾರ್ ಆಗಿರ್ಲಿ, ಪ್ರತಿಯೊಂದು ನಾವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಸೊ ಗೈಸ್, ಇಲ್ಲಿ ನೋಡ್ಬೋದು ಈ ರೀತಿ ಕಾಣಿಸುತ್ತೆ. ಅಂಡ್ ಇಲ್ಲಿ ಒಂದು ಪವರ್ ಬಟನ್ ಕೂಡ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಅಲ್ಲ, ಇದನ್ನ ಯಾವ ರೀತಿ ಫಿಕ್ಸ್ ಮಾಡೋದನ್ನ ನಿಮಗೆ ನಾನು ತೋರಿಸ್ತೀನಿ, ಓಕೆನಾ? ಇದು ಬಂದು ರಾಕೆಟ್ ಸೈಜ್ ಅಂತ ಅಲ್ವೇ ಅಲ್ಲ ಗೈಸ್, ತುಂಬಾ ಈಸಿ ಟು ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನೋಡಿ, ಈ ರೀತಿ ಕೊಟ್ಟಿದ್ದಾರಾ, ಇದನ್ನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕಷ್ಟೇ ನೋಡಿ. ಇಷ್ಟೇ, ಫಿಕ್ಸ್ ಆಗೋಯ್ತು. ಫಿಕ್ಸ್ ಆದ್ಮೇಲೆ ಇಲ್ಲಿ ಅವರು ಪವರ್ ಬಟನ್ನ ಕೊಟ್ಟಿದ್ದಾರೆ ಅಲ್ವಾ, ಇದನ್ನ ಆನ್ ಮಾಡ್ಕೊಂಡ್ರೆ ಆ್ಯಂಡ್ ಎಷ್ಟು ಸ್ಪೀಡ್ ಬೇಕು ಅಂತ ನಾವು ಅಕಾರ್ಡಿಂಗ್ಲಿ ಸೆಟ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಇದೊಂದು ಚಿಕ್ಕ ಬ್ರಷ್, ಇದು ನೀವು ಬೇಕಾದ್ರೆ ವಾಶ್ ಬೇಸನ್ಗೆಲ್ಲ ಯೂಸ್ ಮಾಡ್ಕೋಬಹುದು. ಇದನ್ನು ಕೂಡ ಹಾಗೇನೆ ಗೈಸ್ ಫಿಕ್ಸ್ ಮಾಡ್ತೀವಿ ನೋಡಿ, ಫಿಕ್ಸ್ ಆಗೋಯ್ತು ಇಷ್ಟೇ.
ನೆಕ್ಸ್ಟ್ ಬಂದು ಇದನ್ನ ನಾನು ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ಇದ್ರ ಮೇಲೆ ನಾವು ಈ ತರ ಸ್ಪಾಂಜ್ ಇದು ಕೊಟ್ಟಿದ್ದಾರೆ, ತುಂಬಾನೇ ಸಾಫ್ಟ್ ಆಗಿದೆ. ಇದನ್ನ ಈ ರೀತಿ ನಾವು ಸ್ಟಿಕ್ ಮಾಡಿದ್ರೆ ಅಲ್ಲ, ಮಿರರ್ ನ ಕ್ಲೀನ್ ಮಾಡ್ಬೋದು, ಅಥವಾ ಡೆಲಿಕೇಟ್ ಏರಿಯಾ ಇರುತ್ತಲ್ಲ ಗೈಸ್, ಅದನ್ನ ಕ್ಲೀನ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ. ಅಥವಾ ಇದೊಂದು ಬಾರ್ ತರ ಇದೆ, ಒಂಥರ ರಫ್ ಆಗಿದೆ, ಇದು ಬೇಕಾದ್ರೆ ನೀವು ಸಿಂಕ್ ಹತ್ರ ಬೇಕಾದ್ರೆ ಕ್ಲೀನ್ ಮಾಡ್ಕೋಬಹುದು. ಇದು ಈ ತರ ಸ್ಟಿಕ್ ಮಾಡಿದ್ರೆ ಸಾಕು ಗೈಸ್, ಸ್ಟಿಕ್ ಆಯ್ತು. ಅಂಡ್ ಇಲ್ಲಿ ಕೂಡ ಬೇರೆ ಬ್ರಷ್ ನ ಕೊಟ್ಟಿದ್ದಾರೆ. ಸೊ ಹಲವಾರು ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ನಿಮಗೆ ಯಾವ ಪ್ಲೇಸ್ ಅಲ್ಲಿ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ, ವಾಶ್ ಬೇಸನ್ ಯಾವ್ದು ಬೇಕು, ಮಿರರ್ ಯಾವ್ದು ಬೇಕು ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ ಗೈಸ್. ಅದ್ರ ಪ್ರಕಾರ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಆದ್ರೆ ಅಥವಾ ಗೊತ್ತಾಗಿಲ್ಲ ಅಂತಂದ್ರೆ ಹೇಗೆ ಫಿಕ್ಸ್ ಮಾಡಬೇಕು ಅಂತಂದ್ರೆ ಈ ಒಂದು ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ. ಇದನ್ನ ರೆಫರ್ ಮಾಡ್ಕೊಂಡು ಕೂಡ ನೀವು ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ತುಂಬಾನೇ ಈಸಿ ಟು ಯೂಸ್ ಅಂತಾನು ಹೇಳ್ಬಹುದು, ಹಾಗೂ ಟೈಮ್ ಕನ್ಸ್ಯೂಮಿಂಗ್ ಗೈಸ್. ಇಫ್ ಇನ್ ಕೇಸ್ ನೀವು ಇದನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ವಾಶ್ ಬೇಸನ್ನು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಇವಾಗ ನಾನು ಇದು ಬಂದು ಬಾತ್ರೂಮ್ ಟೈಲ್ಸ್ನ ಕ್ಲೀನ್ ಮಾಡ್ತಿರೋದು. ಸ್ವಲ್ಪ ಸ್ಪ್ರೇ ಹಾಕಿಬಿಟ್ಟು ಇವಾಗ ಒಂದು ಬ್ರಷ್ನ ತಗೊಂಡು ಆರಾಮಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಗೈಸ್. ಒಂಥರ ಎಫರ್ಟ್ಲೆಸ್ಲಿ ಈಸಿಯಾಗಿ ಕ್ವಿಕ್ ಆಗಿ ಕ್ಲೀನ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಬಾತ್ರೂಮ್ ಫ್ಲೋರ್ ಹಾಗೂ ಟೈಲ್ಸ್ ಕ್ಲೀನ್ ಆದಮೇಲೆ ಇವಾಗ ಮಿರರ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಹ್ಯಾಸ್ ಯೂಶುವಲ್ ಸ್ವಲ್ಪ ಸ್ಪ್ರೇನ ಹಾಕಿ ಇವಾಗ ಮಿರರ್ಗೆ ಅಂತಾನೆ ಒಂದು ಸಾಫ್ಟ್ ಆಗಿರೋದು ಸ್ಪಾಂಜ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಇವಾಗ ಕ್ಲೀನ್ ಆಯಿತು ಅಂತ. ಈ ಥರ ಹಲವಾರು ಆಪ್ಷನ್ಸ್ ಇದೆ ಗೈಸ್. ನಾವು ಅಕಾರ್ಡಿಂಗ್ಲಿ ಅದರ ಸ್ಪೀಡ್ನ ಸೆಟ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೋಬಹುದು. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ಇದು ಬರೀ ಇಷ್ಟೇ ಕೊಟ್ಟಿಲ್ಲ, ಅವರು ನಮ್ಗೆ ಇದ್ರ ಜೊತೆ ಒಂದು ಈ ಥರ ಸ್ಟಿಕ್ ಅಥವಾ ರಾಡ್ ಕೂಡ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಲೈಕ್ ಈ ರೀತಿ ಸ್ಕ್ರಬ್ಬರ್ ತರ ಈ ರೀತಿ ಒರೆಸ್ಬೇಕು ಅಂದ್ರೂ ಕೂಡ ಅಲ್ವಾ, ನಾವು ಇದನ್ನ ಆರಾಮಾಗಿ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಗೈಸ್, ಇದನ್ನ ಈ ತರ ಫಿಕ್ಸ್ ಮಾಡಿ ಹಿಂಗ್ ತಿರುಗಿದ್ರೆ ಆಯ್ತು, ಓಕೆನಾ. ಅಂಡ್ ಇವಾಗ ಇದನ್ನ ಇಲ್ಲಿ ಹಾಕಿ ಜೋಡಿಸ್ತೀನಿ. ಸೊ ಇಷ್ಟುದ್ದ ಬರುತ್ತೆ. ಇವಾಗ ನಾವು ಬೇಕಾದ್ರೆ ಆರಾಮಾಗಿ ನಿಂತ್ಕೊಂಡು ಅಥವಾ ಕುತ್ಕೊಂಡು ಕೂಡ ಆರಾಮಾಗಿ ಈ ತರ ಸ್ಕ್ರಬ್ನ ಮಾಡ್ಕೋಬಹುದು. ಸೊ ಎಸ್ ಗೈಸ್, ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಂಡ್ ಆರಾಮಾಗಿ ಇದನ್ನ ಓಕೆ ನಂಗೆ ಇಷ್ಟು ಉದ್ದ ಬೇಡ ಅಂತಂದ್ರೆ ಇದನ್ನ ರಿಮೂವ್ ಮಾಡ್ಕೊಂಡು ಇಷ್ಟರಲ್ಲೇ ಬೇಕಾದ್ರೆ ಕ್ಲೀನ್ ಮಾಡ್ಕೋಬಹುದು. ಚೆನ್ನಾಗಿದೆ ಅಲ್ವಾ. ಇಫ್ ಇನ್ ಕೇಸ್ ನಮ್ಮ ಕೈ ಎಟಕ್ಸಲ್ಲ ಅಥವಾ ತುಂಬಾ ದೂರ ಇದೆ ಅಥವಾ ತುಂಬಾ ಮೇಲಿದೆ ಅಂತ ಅಂದ್ರೂ ಕೂಡ ಅಲ್ಲ, ಈ ತರ ಸ್ಟಿಕ್ ಹೋಲ್ಡರ್ ಇಂದ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಈ ತರ ಆಪ್ಷನ್ಸು ಇದೆ ನೋಡಿ ಗೈಸ್, ಈ ತರ ಆಪ್ಷನ್ ಕೂಡ ಇದೆ. ಸೊ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಹಾಗೂ ಯಾವ ರೀತಿ ಸೆಟ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ಡೌಟ್ ಇದ್ದರೆ ಗೈಸ್ ಮ್ಯಾನ್ಯಲ್ ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬಹುದು. ಆ್ಯಂಡ್ ಇವಾಗ ಬ್ಯಾಟ್ರಿ ಬಗ್ಗೆ ಹೇಳಬೇಕು ಅಂದರೆ ಇದು ಬ್ಯಾಟ್ರಿ ಕೆಪಾಸಿಟೀಸ್ ಅಪ್ ಟು 5000 mAh ಆ್ಯಂಡ್ 4 to 5 yearsಲ್ಲಿ ಫುಲ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಗೇರಾ ಅವರ ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ಗೆ ಅಲ್ವಾ 2 ಸ್ಪೀಡ್ ಇದೆ, ಒಂದು ಲೋ ಸ್ಪೀಡ್ ಹಾಗೂ ಹೈ ಸ್ಪೀಡು. ಸೊ ಲೋ ಸ್ಪೀಡ್ ಬಂದು 250 RPM ಅಷ್ಟು ಬರುತ್ತೆ, ಹಾಗೂ ಹೈ ಸ್ಪೀಡ್ ಬಂದು 350 RPM ಅಷ್ಟು ಬರುತ್ತೆ. ಆ್ಯಂಡ್ ನಾವು ಸ್ಪೀಡ್ ಅಕಾರ್ಡಿಂಗ್ ಸೆಟ್ ಮಾಡ್ಕೋಬಹುದು. ಓಕೆ ಗೈಸ್, ಅಷ್ಟೇ. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಚೆನ್ನಾಗಿದೆ. ವೈಬ್ರೆಂಟ್ ಕಲರ್, ಫೋನಲ್ಲೂ ವೈಬ್ರೆಂಟಾಗಿ ಕಾಣಿಸ್ತದೆ ಕಲರ್. ಟ್ರೈ ಮಾಡು, ಇದು ಹೇಗಿದೆ, ಇದು ಹೇಗಿದೆ. ಅವು ಪ್ರೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಹಿಡ್ಕೋ, ಇದು ಹಿಡ್ಕೋ. ಸಕ್ಕದಾಗಿದೆ. ಪ್ರೈಸ್ ಕೂಡ ಸಕ್ಕದಾಗಿದೆ. ಪ್ರೈಸ್ ಕೂಡ ಅನ್ನೆಸೆಸರಿಲಿ ತುಂಬಾ ಚೆನ್ನಾಗಿದೆ. ಬಟ್ ಚೆನ್ನಾಗಿದೆ, ಹಾಕೊಂಡಾಗ ಸಕ್ಕದಾಗ ಕಾಣುತ್ತೆ. ತೋರಿಸು. ಏನೋ ಹಾಕೊಂಡ್ ಬಂದವಳೆ ನಮ್ಮ ಮೇಘಲ. ಚೆನ್ನಾಗಿದೆ. ಫಸ್ಟ್ ನಾನು ಕಣೆ ತಗೊಂಡಿದ್ದು. ಅದು ಹಂಗೇನೆ ಬರುತ್ತೆ, ಹಂಗೆ ಬರೋದು ನಿನ್ಗೆ. ಇವಳಿಗೂ ಇಂಚು ಕರೆಕ್ಟಾಗಿ ಹೊಲಿಬೇಕು ಇಟ್ಕೊಂಡು. ಹೋಗು, ತಗೊಳಂಗಿದ್ರೆ ತಗೋ. ಚೆನ್ನಾಗಿದೆ. ಲಡು ಚೆನ್ನಾಯ್ತಾ? ಓಕೆ ಓಕೆ. ನಾನು ಇದನ್ನ ಮೋಸ್ಟ್ಲಿ ತಗೊಳ್ಳಲ್ಲ, ಬಟ್ ಹಾಕೊಂಡು ಆಸೆನ ತೀರಿಸ್ತೀನಿ. ಸರಿ, ಫಸ್ಟ್ ಒಂದ್ಸತಿ ಕಲೆಕ್ಟ್ ಮಾಡ್ಕೊ, ಅದಾದ್ಮೇಲೆ ನೋಡುವಂತೆ. ಚೆನ್ನಾಗಿದೆ ಕಣೆ. ಮುಂದೆ ಸ್ವಲ್ಪ ಕತ್ಲೆ ಕಾಣಿಸ್ತಾ ಇದೆಯಾ? ಇಲ್ಲೂ ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀಯ. ಹಾಂ, ಚೆನ್ನಾಗಿದೆ, ಚೆನ್ನಾಗಿದೆ ಲಚ್ಚು. ಇಲ್ಲ ಇಲ್ಲ, ಕುಚ್ಚುಪಿ ನಂದು ಬರೀ ಇಂಥವೇ ಮಾಡುವೇನು. ಇಲ್ಲ ಕಣೆ, ಸಕ್ಕತ್ತಾಗಿದೆ. ನಂಗೆ ಇಷ್ಟ ಆಯ್ತು, ನಂಗೆ ಪರ್ಸ್ನಲಿ ಇಷ್ಟ ಆಯ್ತು ಕಣೆ. ಅವಳು ಗೊತ್ತಿಲ್ಲ.
ನಂಗೊಂಥರ ಆಗೋಗ ಹಂಗೆ ಅನಿಸ್ತೈತೆ ಕಣೆ ನೈಟಿ ಹಾಕೊಂಡಿದ್ದೀನಿ. ಏ ಅಚ್ಚಾ ಲಗ್ ರहा है कुछ भी बोलती हो ಚೆನ್ನಾಗಿದೆ ಕಣೆ. ಗೈಸ್ ಇದು ಹೆಂಗ್ ಕಾಣಿಸ್ತೆ ಅಂತ ಹೇಳಿ ಸರಿ. ನಾನು ಸ್ಟಾರ್ಟಿಂಗು ನನ್ ತಂಗಿಲೇ ಕಾವ್ಯ ಕೂಡ ಇಲ್ವಾ ಅವ್ರು ಹಂಗೆ ಹಾಕೊಳ್ಳೋದು ಅಂತ ಅಂದ್ಲು. ಇವಾಗಲೇ ನೈಟಿ ತರ ಕಾಣಿಸ್ತಾ ಇದೆ, ಬೇಡ ಅಂತ ಅಂತವಳೆ. ಬಟ್ ಲಿಟ್ರಲಿ ಐ ಮೀನ್ ಚಪ್ಲಿನ ಇಗ್ನೋರ್ ಮಾಡಿ ಚಪ್ಲಿ ನೋಡಿ ಗೈಸ್, ಯಾವ್ದೋ ಹಳೆ ಬಿಡೆ. ಇದು ಬಂದು ನನ್ನ ಓವರ್ ಆಲ್ ಲುಕ್ ಗೈಸ್. ಇತ್ತೀಚೆಗೆ ನಾನು ಚೆನ್ನಾಗಿ ಕಾಣಿಸ್ತೇನೆ. ಹೆಂಗಿದೆ, ಚೆನ್ನಾಗಿದ್ಯಾ? ಅಮ್ಮಮ್ಮ ಅಮ್ಮಮ್ಮ. ಅಕ್ಕ ಬಿಡು, ಅಮ್ಮ ಅಂತ ಕರಿ. ಅಮ್ಮ ಕಮ್ ಔಟ್, ಕಮ್ ಔಟ್. ಬನ್ನಿ ಏನು ಅಮ್ಮ, ಬನ್ನಿ ಬನ್ನಿ ಪ್ಲೀಸ್. ಅಕ್ಕನ ನೋಡಿ ಗೈಸ್. आप में अच्छा लग रहा है वो, थैंक यू. टिकट 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 ಟಿಕೆಟ್ ಟಿಕೆಟ್ ಮೇಡಮ್, ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ ಮೇಡಮ್, ಟಿಕೆಟ್ ಟಿಕೆಟ್. ಅದಕ್ಕೆ ಬಸ್ರಿ ಚೆಕ್ಕರ್ ಬರ್ತಾರಲ್ಲ ಸ್ಟ್ರಿಕ್ಟ್ ಆಂಟಿ. ಟಿಕೆಟ್ ಟಿಕೆಟ್. ನಂಗೆ ಇಷ್ಟ ಇಲ್ಲ ಕಣೆ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಕ್ಕ. ಟಿಕೆಟ್ 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 ಟಿಕೆಟ್. ನನಗೆ ಒಂದು ಚೆನ್ನಾಗಿರುತ್ತೆ, ಅದನ್ನ ಮೂಡ್ ಆಫ್ ಮಾಡೋಳೆ ಇವಳು. ಏ ಚೆನ್ನಾಗಿದೆ ಕಣ್, ತಗೊಳ್ಳೆ. ಪ್ಯಾಂಟ್ ಚೆನ್ನಾಗಿದೆ, ಪ್ಯಾಂಟ್ ತಗೋ. ಶರ್ಟ್ ಇನ್ನೂ ಆಪ್ಷನ್ಸ್ ನೋಡು. ಡಾನ್, ಡಂಕನ್ ಹಾಕೋ ಡಾನ್ ತರ ಇದೆ. ಏನ್ ಮಾಡೋದವ, ಹೇಳೆ ನಂದು. ನಮ್ಗೊಂದು ದೋಸೆ ಕೊಡೆ ನಂದು. ಯಾವ್ದು ಬೇಕು? ಚೈನೀಸ್ ಕೊಡ ನಂದು. ಕೊಡ್ತೀಯೇನೆ ದೋಸೆನ? ಎಷ್ಟು ರೂಪಾಯಿ ಐತೆ ನಿನ್ನ ಹತ್ರ? ಏನೋ ನೀವು ಎಷ್ಟು ಕೇಳ್ತೀರಾ ಅಷ್ಟು ಕೊಡ್ತೀವಿ. ಇದು ಯಾವ ದೋಸೆ? ಪನೀರ್ ಚೀಸಾ? ಮೋಸ್ಟ್ ಫೇಮಸ್ ದೋಸೆ ಗೈಸ್, ಪನೀರ್ ಚೀಸ್. ನನಗೆ ಕೊಡುತ್ತೆ ಅಂತ ಹೇಳು. ನಂಗೊಂದು ಚೈನೀಸು ಸಖತ್ತಾಗಿ, ಬಾಜಿ ಸಪ್ರೇಟ್. ಎರಡು ಪನೀರ್ ಚೀಸು ಅಣ್ಣ, ಒಂದು ಆಲೂ ಚೀಸು, ಒಂದು ಗೋಬಿ ಚೀಸು. ಎಲ್ಲರೂ ಬನ್ನಿ ನಮ್ಮ ದೋಸೆ ಗಾಡಿಗೆ. ಎಲ್ರು ಬನ್ನಿ ಗೈಸ್. ನಾನು ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ಕೋರ್ಮಂಗ್ಲ ಅಂತ ಹಾಕಿದ್ರೆ ನಿಮ್ಗೆ ಎಕ್ಸಾಕ್ಟ್ ನಾನು ಇಲ್ಲ, ನಾನು ಇದು ಹಾಕಿರ್ತೀನಿ ಬಿಡು, ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಹಾಕಿರ್ತೀನಿ. ಐ ಮೀನ್ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ ಗೈಸ್. ಎಲ್ಲಾನು ಫ್ರೆಶ್. ಅಕ್ಕಲಚ್ಚು ವಿಡಿಯೋ ನೋಡಿ ಬರ್ತೀರಾ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಟ್ರೈ, ನೀವು ಒಳ್ಳೆ ಒಳ್ಳೆ ಟೇಸ್ಟ್ ಕೊಡ್ತೀರಾ, ಹೊಟ್ಟೆ ತುಂಬಾ ಊಟ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಶ್ರಮಕ್ಕೆ ಫಲ ಹೀಗೆ ಸಿಗ್ತಾ ಇರಲಿ. ನಮ್ಮ ಸಾಗರ ಅಣ್ಣಂಗೂ ನೋಡಿ, ನಮ್ಮ ಪಾಪ ನಮ್ಮ ಸಾಗರ ಅಣ್ಣಂಗೂ ಎಷ್ಟು ಕಷ್ಟಪಡುತ್ತೆ. ನಮ್ದು ಫೇಮಸ್ ಸಾಗರಣ. ಹಾಗೆ ಭಯ್ಯ, ನನಗೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, ಲಕ್ಷ್ಮಿ ನಿಮ್ಮ ಅಂಗಡಿ ಅಡ್ರೆಸ್ನ ಕೊಡಿ, ನಾವು ಕೂಡ ಬರಬೇಕು ಅಂತ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಅಂಗಡಿ ಅಡ್ರೆಸ್ನ ಹಾಕಿರ್ತೀನಿ. ಖಂಡಿತವಾಗ್ಲೂ ಬನ್ನಿ. ಪಿಜ್ಜಾ, ಪಾವಜಿ ಹಾಗೂ ದೋಸೆ 3 ಒಟ್ಟಿಗೆ ಹಾಕೋದು. ಆ್ಯಂಡ್ ಪ್ಯೂರ್ ವೆಜ್ ಫ್ರೆಂಡ್ಸ್. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಕೂಡ ನೆಕ್ಸ್ಟ್ ಟೈಮ್ ನೀವೇ ಬರ್ತೀರಾ. ಆ್ಯಂಡ್ ಸುಮಾರು ಜನ ನಂದು ಹೇಳ್ತಿದ್ರು, ಲಚ್ಚು ನಿನ್ನ ವ್ಲಾಗ್ಸ್, ಅಕ್ಕ ಹಾಗೂ ನನ್ನ ವ್ಲಾಗ್ಸ್ನಲ್ಲಿ ತುಂಬ ಜನ ಲೈಕ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ದಾರೆ, ಟ್ರೈ ಮಾಡ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾರೆ ಅಂತ. ತುಂಬಾ ಖುಷಿಯಾಗುತ್ತೆ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಬಿಸ್ನೆಸ್ ಆಗಿರಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರಲಿ, ಸದಾ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಯಾವ್ದು ಬೇಕು ಹೇಳು? ಚೈನೀಸು ನಿನ್ನ ಮಗನಿಗೆ, ನನ್ನ ಮಗನಿಗೆ ಚೀಸ್ ಪ್ಲೇನ್, ನಿನ್ನ ಗಂಡನಿಗೆ ನಮಗೆ ಚೈನೀಸ್.